ಇಂಡಸ್ಟ್ರಿಯಲ್ಲಿ ರಿಯಾಲಿಟಿ ಶೋ ಇಂದಾಗಿ ಎಷ್ಟೋ ಜನ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಕೂಡ ಒಂದು. ಹೌದು, ಕನ್ನಡ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಎಷ್ಟೋ ಕಂಟೆಸ್ಟೆಂಟ್ ಗಳಲ್ಲಿ ಅಕುಲ್ ಬಾಲಾಜಿ ಆಗಿರ್ಬೋದು, ಅನುಶ್ರೀ ಆಗಿರ್ಬೋದು, ಮಂಜು ಪಾವಗಡ ಆಗಿರ್ಬೋದು, ಇನ್ನು ಹೀಗೆ ಎಷ್ಟೋ ಜನ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಈ ಒಂದು ಸ್ಪರ್ಧೆಗೆ ಲಕ್ ಉಲ್ಟಾ ಹೊಡೆದಿದೆ. ಬಿಗ್ ಬಾಸ್ 11ರ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾ ಗೇಮ್ ಗಳನ್ನ ಆಡ್ತಿರ್ತಾರೆ. ಆದ್ರೆ ಒಂದು ಡ್ರಮ್ ಟಾಸ್ಕ್ ಅಲ್ಲಿ ಇವರ ಕಾಲಿಗೆ ಏಟು ಬೀಳುತ್ತೆ. ಅದಾದ್ಮೇಲೆ ಹಾಸ್ಪಿಟಲ್ ಹೋಗಿ ಬಂದಿರ್ತಾರೆ. ನಂತರ ಉಗ್ರ ಮಂಜೂರ್ ಹತ್ರ ಕಾಲಿಗೆ ಪೆಟ್ಟು ಬಿದ್ದಿದೆ, ಚಿಕ್ಕದಾಗಿ ಒಂದು ಆಪರೇಷನ್ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ ಆಗೋ ಟೈಮಲ್ಲಿ ಅವರ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ, ಇವಾಗಲೇ ಮನೆ ಹೋಗ್ಬೇಕು ಅಂತ ಕಾಲ್ ಬರುತ್ತೆ. ನಂತರ ಬಿಗ್ ಬಾಸ್ ನ ಅರ್ಧದಲ್ಲೇ ಕ್ವಿಟ್ ಮಾಡಿ ಹೋಗ್ಬೇಕಾಗುತ್ತೆ. ಇವಾಗ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ವಾಪಸ್ ಬಂದು ಸ್ವಲ್ಪ ದಿನ ಆದ್ಮೇಲೆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತಾರೆ, ಎಲ್ಲಾ ಸ್ಪರ್ಧಿಗಳು ನನ್ನ ಫ್ಯಾಮಿಲಿ ಇದ್ದ ಹಾಗೆ ಅಂತ. ಅದೇ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವರು ಹಾಸ್ಪಿಟಲ್ಗೆ ಹೋಗಿ ಸುರೇಶ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಹಾಗೆ ಹನುಮಂತ್ ಅವರು, ಚೈತ್ರ ಕುಂದಾಪುರ ಅವರು ಮತ್ತು ಧನರಾಜ್ ಅವರು ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಸುರೇಶ್ ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಬೇಗ ಹುಷಾರಾಗ್ಲಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.